2 ಸಲ ಕೂತ್ಕೊಂಡಿದ್ದೀರಿ ಸರ್ ಆಗಲೇ? ಅದು ಒಂದ್ಸಲ ಬೇರೆ ಥರ, ಈ ಸಲ ನಂತರ. ಅದು ಯಾವ ಥರ ಸರ್? ಅದು ಮರವಲ್ಲಿ ಕೂತ್ಕೊಂಡೆ. ರೈಟ್, ನಿಮ್ಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಸುಂದರಾಂಗ ಜಾಣ ಅಂತ ನಾವು ಚಿತ್ರ ಮಾಡಿದ್ವಿ. ಅವ್ರು ಹೀರೋ, ನಾವು ಡೈರೆಕ್ಟರ್. ಅದ್ರಲ್ಲಿ ಮೊದಲನೇ ಸೀರೆ ಗಣೇಶ್ ಅವರು ಲಕ್ಕಿಯಾಗಿ ಬಂದು ಇದೇ ಚೇರ್ ಮೇಲೆ ಕೂತಿದ್ರು. ಅಂದ್ರೆ ಅವರು, ನೀವು ವಿವರಿಸ್ತೀರಾ ಆ ಸನ್ನಿವೇಶನ? ಅವ್ನು ಬಹಳ ನೆನಪಿನ ಶಕ್ತಿ ಇರುತ್ತೆ. ಮರುಗುಳಿ ಅವರು ಇಲ್ಲಿರೋದನ್ನ ಅಲ್ಲೋದ್ರೆ ಬರ್ತಿರ್ತಾರೆ ಅಂತ ವ್ಯಕ್ತಿಗೆ ಒಂದು ಕನಸು ಬಿಡುತ್ತೆ. ಆ ವೀಕೆಂಡ್ ಚೇರ್ ಅಲ್ಲಿ ಕೂತ್ಕೊಂಡು ನನ್ನ ಮೆಮೊರಿನ ರಮೇಶ್ ಹೊಗಳ್ತಿದ್ದಾರೆ ಅಂತ ಕಂಪ್ಯೂಟರ್ ಬ್ರೈನ್ ಮೆಮೊರಿ ಮ್ಯಾನ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ವಿ ಗಣೇಶ್ ಅವರನ್ನ. ಹಾಗಾದ್ರೆ ನಾವು ಶುರು ಮಾಡಿದ್ದು ವೀಕೆಂಡ್ ವಿತ್ ರಮೇಶ್ ಸೀಸನ್ 3ಯ ಮೊದಲನೇ ಅತಿಥಿ ಲಕ್ಕಿ ಅಂತ. ಜೀ ಟನ್ನರ್ ನೀವು ಪ್ರಾಮಿಸ್ ಮಾಡಿದ್ರಿ ವೀಕೆಂಡ್ ವಿತ್ ರಮೇಶ್ ಸೀಸನ್ 3ಯಲ್ಲಿ ಮೊದಲನೇ ಅತಿಥಿ ಆಗ್ತಿದ್ದೀವಿ ಅಂತ. ಅದಕ್ಕೆ ಗ್ರ್ಯಾಂಡ್ ಫಿನಾಲೆ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಗ್ತದೆ ಫಿನಾಲೆ ಅತಿಥಿ ಗಣೇಶ್ ಬಂದಿರೋದು. ಥ್ಯಾಂಕ್ ಯು ಗಣೇಶ್ ಅವರೇ. ಆ್ಯಂಡ್ ಈ ಸಾಧಕರ ಸೀಟಲ್ಲಿ ದೊಡ್ಡದವ್ರು ಕೂತ್ಕೊಂಡಿದ್ದಾರೆ ಸರ್. ಈ ಸೀಟ್ಗೆ ನಾನು ಎಷ್ಟು ಯೋಗ್ಯನೋ ಏನೋ ಗೊತ್ತಿಲ್ಲ ನನಗೆ, ಕೂರಿಸಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಕಾಯ್ತಾ ಇದ್ದಾರೆ. ನಿಮ್ಮ ಟ್ರೇಡ್ ಮಾರ್ಕ್ ಎಷ್ಟು ಮಾಡ್ತಾರೆ ಸರ್? ಯಾ ರೆಡಿ. ವಯಸ್ ಸ್ಟಾರ್ಟ್. ಒಂದು 3 ಸಲ ನಮಸ್ಕಾರ ಹೇಳ್ಬಿಟ್ಟು ಶುರು ಮಾಡ್ತೀವಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇವರು ಶ್ರೀ ಗಣೇಶ್ ಜುಲೈ 2, 1978ರಂದು ಬೆಂಗಳೂರಿನ ಅಡಕಮಾರನ ಹಳ್ಳಿಯಲ್ಲಿ ಜನಿಸಿದ್ರು. ಇವರ ತಂದೆ ಶ್ರೀ ಕೃಷ್ಣ ಅವರು ಹಾಗೂ ಇವರ ತಾಯಿ ಶ್ರೀಮತಿ ಸುಲೋಚನಾ ಅವರು. ಮಹೇಶ್ ಮತ್ತು ಉಮೇಶ್ ಇವರ ಸಹೋದರರು. ಇವರ ಧರ್ಮಪತ್ನಿ ಶ್ರೀಮತಿ ಶಿಲ್ಪಾ ಅವರು. ಇವರ ಮಕ್ಕಳು ಚಾರಿತ್ರ್ಯ ಹಾಗೂ ವಿಹಾನ್. ಇವರು ನೆಲಮಂಗಲದ ಸರ್ಕಾರಿ PU ಕಾಲೇಜಿನಲ್ಲಿ PUCಯನ್ನು ಮುಗಿಸಿ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸೇರಿ ಅದರ ವ್ಯಾಸಂಗದಲ್ಲಿದ್ದಾಗ ಅತ್ಯುತ್ತಮ ವಿದ್ಯಾರ್ಥಿ ಪ್ರಶಸ್ತಿಯನ್ನು ಪಡೆದು ಇವರು ಮೊದಲನೇ ಬಾರಿಗೆ ಕಿರುತೆರೆ ಧಾರಾವಾಹಿಯಾದ ಅತ್ತಿಗೆಯಲ್ಲಿ ಅಭಿನಯಿಸಿದರು. ಇವರ ಮೊದಲ ಬಾರಿಗೆ ಬೆಳ್ಳಿತೆರೆ ಮೇಲೆ ಕಾಣಿಸಿಕೊಂಡಿದ್ದು ತಪ್ಪೋರಿ ಚಿತ್ರದಲ್ಲಿ. ಕಿರುತೆರೆ ಹಾಗೂ ಹಿರಿತೆರೆಯಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿದ್ದ ಗಣೇಶ್ ಅವರು ಜನಪ್ರಿಯರಾಗಿದ್ದು ಕಾಮಿಡಿ ಟೈಮ್ ಅನ್ನೋ ಆ ಕಾರ್ಯಕ್ರಮದ ಮೂಲಕ. ಇವರ ಈ ಖ್ಯಾತಿಯಿಂದ 2006ರಲ್ಲಿ ಚಲ್ಲಾಟ ಚಿತ್ರದಲ್ಲಿ ನಾಯಕನಾಗಿ ಭರ್ತಿ ಪಡೆದರು. ಅದೇ ವರ್ಷ ತೆರೆಗಂಡಂತ ಇವರ 2ನೇ ಸಿನಿಮಾ ಮುಂಗಾರು ಮಳೆ ಕನ್ನಡ ಚಿತ್ರರಂಗದಲ್ಲೇ ಒಂದು ಹೊಸ ಮೈಲುಗಲ್ಲು. ಮೊದಲ 7 ಚಿತ್ರಗಳು ಶತದಿನೋತ್ಸವ ಆಚರಿಸಿತು. ಕಾಮಿಡಿ ಟೈಮ್ ಗಣೇಶ್ ಗೋಲ್ಡನ್ ಸ್ಟಾರ್ ಗಣೇಶ್ ಆಗಿ ಜನ ಮನಸ್ಸಲ್ಲಿ ಉಳಿದ್ರು. ನಂತರ ಅಫ್ಕೋರ್ಸ್ ನಿಮ್ಗೆ ಗೊತ್ತೇ ಇದೆ, ಕಳೆದ ದಶಕದಲ್ಲಿ ಸರಿಸುಮಾರು 30 ಚಿತ್ರಗಳಲ್ಲಿ ನಾಯಕನಾಗಿ ಅಭಿನಯಿಸಿದ್ದಾರೆ. ಇವರಿಗೆ 2008ರಲ್ಲಿ ಗಾಳಿಪಟ ಚಿತ್ರಕ್ಕೆ ಹಾಗೂ 2009ರಲ್ಲಿ ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರಕ್ಕೆ ಫಿಲ್ಮ್ ಫೇರ್ ಪ್ರಶಸ್ತಿ ದೊರಕಿದೆ. ಇದಷ್ಟೇ ಅಲ್ಲದೆ ಅನೇಕ ಶಾಸ್ತ್ರೀಯ ವಾಹಿನಿಗಳಿಂದ 16 ಪ್ರಶಸ್ತಿ ಪುರಸ್ಕಾರಗಳು ಗಣೇಶ್ ಅವರನ್ನ ಹುಡ್ಕೊಂಡು ಬಂದಿದೆ. ಇವರು ಗೋಲ್ಡನ್ ಮೂವೀಸ್ ಅನ್ನೋ ನಿರ್ಮಾಣ ಸಂಸ್ಥೆಯನ್ನ ಶುರು ಮಾಡಿ 3 ಚಿತ್ರಗಳನ್ನ ನಿರ್ಮಿಸಿದ್ದಾರೆ. ಇವರದ್ದೇ ನಿರ್ಮಾಣದ ಕೂಲ್ ಚಿತ್ರವನ್ನ ನಿರ್ದೇಶನ ಮಾಡಿದ್ದು ಗಣೇಶ್ ಅವರೇ. ಸೊ ದಿಸ್ ವೀಕೆಂಡ್